ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಶುಭ ರಾಶಿ ಅಂದ್ರೆ ಈ ಕುಂಭರಾಶಿ. ಕುಂಭರಾಶಿ ಅಂದ್ರೆ ಈ ಸ್ವತಂತ್ರ ಚಿಂತನೆಯುಳ್ಳವರು ಮತ್ತು ತುಂಬಾನೇ ಮೃದು ಸ್ವಭಾವದವರು, ಸೃಜನಶೀಲರು ಹಾಗೂ ತುಂಬಾನೇ ಬುದ್ಧಿವಂತರು. ಹಾಗಾಗಿ ಇವತ್ತಿನ ಈ ಒಂದು ಅದೃಷ್ಟದ ಸಂಖ್ಯೆ ಬಂದು 3, 7, 9 ಮತ್ತು 17. ಅದೃಷ್ಟದ ಬಣ್ಣ ಈ ಬೂದು ಬಣ್ಣ, ಗ್ರೇ ಕಲರ್, ಮತ್ತೆ ನೀಲಿ ಬಣ್ಣ, ಬ್ಲೂ, ವೈಟ್ ಮತ್ತೆ ಬಿಳಿ. ಈ 3 ಬಣ್ಣಗಳು ಇವತ್ತಿನ ದಿನ ತುಂಬಾ ಅಂದ್ರೆ ಇವ್ರಿಗೆ ತುಂಬಾ ಶುಭ ಫಲ ಕೊಡುವಂತಹ ಬಣ್ಣಗಳು. ಹಾಗಾಗಿ ಕುಂಭರಾಶಿಯ ಅಧಿಪತಿ ಬಂದು ಶನಿ ಭಗವಾನರು. ಸ್ವಲ್ಪ ಈ ರಿಸಲ್ಟ್ ಬರೋದು ತಡವಾದ್ರೂ ನ್ಯಾಯಬದ್ಧವಾಗಿ ಇವರು ನಿಮ್ಗೆ ರಿಸಲ್ಟ್ ಅನ್ನ ಕೊಡ್ತಾರೆ. ಬನ್ನಿ ಈ ವಿಡಿಯೋನ ಇವಾಗ ನಾವು ನೋಡ್ತಾ ಹೋಗೋಣ. ಕಾಲಚಕ್ರ ಉರುಳುತ್ತಿದ್ದಂತೆ ಆಕಾಶ ಮಂಡಲದಲ್ಲಿ ಗ್ರಹಗಳ ಸ್ಥಾನಪಲ್ಲಟವಾಗುತ್ತೆ. ಈ ಬದಲಾವಣೆಗಳು ಕೇವಲ ಆಕಾಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವು ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾನವನ ದೈನಂದಿನ ಜೀವನ, ಆಲೋಚನೆ, ಸಂಪತ್ತು ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯ, ನಾಯಕನಾದ ಮಂಗಳ ಮತ್ತು ನಿಗೂಢ ಶಕ್ತಿಗಳ ಅಧಿಪತಿಯಾದ ಈ ರಾಹುಕೇತುಗಳ ಚಲನೆ ಮತ್ತು ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಈ ಭವಿಷ್ಯವನ್ನು ಹೇಳುತ್ತಿಲ್ಲ, ಬದಲಾಗಿ ಗ್ರಹಗಳ ಸಂಚಾರ, ಗೋಚಾರ ಫಲ ಮತ್ತು ನಕ್ಷತ್ರಗಳ ಈ ಒಂದು ಸೂಕ್ಷ್ಮ ಲೆಕ್ಕಾಚಾರಗಳನ್ನು ಆಧರಿಸಿ ನಿಮ್ಮ ಜೀವನದಲ್ಲಿ ಬರಲಿರುವ ಮಹತ್ತರ ಬದಲಾವಣೆಗಳ ಸಂಪೂರ್ಣ ಚಿತ್ರಣವನ್ನು ಬಿಡಿಸಲಿದ್ದೇವೆ. ವ್ಯಾಪಾರ, ಉದ್ಯೋಗ, ಆರೋಗ್ಯ, ಕುಟುಂಬ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಈ ಗ್ರಹಗತಿಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಇಂಚಿಂಚಾಗಿ ನಿಮಗೆ ತಿಳಿಸಿಕೊಡುತ್ತವೆ. ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಸಹಜ, ಆದರೆ ನಮಗೆ ಮುಂಬರುವ ಕಠಿಣ ಸವಾಲುಗಳು ಮತ್ತು ಸಿಗಲಿರುವ ಅದ್ಭುತ ಅವಕಾಶಗಳ ಬಗ್ಗೆ ಮುಂಚಿತವಾಗಿಯೇ ಅರಿವಿದ್ದರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಬಹುದು. ಈಗಿನ ಒಂದು ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ಕೆಲವು ರಾಶಿಗಳ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಗಾಳಿಯಲ್ಲಿ ತೇಲಿ ಬರುತ್ತೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಮುಕ್ತಿ ಸಿಗುವ ಸಮಯ ಹತ್ತಿರವಾಗುತ್ತಿದೆ. ವಿಶೇಷವಾಗಿ ಧನ ಸಂಪತ್ತಿನ ಗಳಿಗೆ ಮತ್ತು ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸಲು ಆಕಾಶದಲ್ಲಿ ಮಹಾ ಯೋಗಗಳು ಸೃಷ್ಟಿಯಾಗುತ್ತೆ. ಈ ಬದಲಾವಣೆಗಳು ಹೇಗೆ ಸಂಭವಿಸುತ್ತೆ, ಇದಕ್ಕೆ ಕಾರಣವೇನು? ಮೊಟ್ಟ ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಈ ಒಂದು ಗ್ರಹಗಳ ರಾಜನಾದ ಸೂರ್ಯದೇವನ ನಡೆ ಮತ್ತು ಶನಿ ಮಹಾತ್ಮನ ದೃಷ್ಟಿಯನ್ನು. ಇವರಿಬ್ಬರ ಸಂಬಂಧ ಜ್ಯೋತಿಷ್ಯದಲ್ಲಿ ಅತ್ಯಂತ ಸಂಕೀರ್ಣವಾದದ್ದು. ಇವರ ಶಕ್ತಿಯು ನಿಮ್ಮ ಜಾತಕದ ಮೇಲೆ ಬೀಳಲಿರುವ ಪ್ರಭಾವವನ್ನು ಅರಿತುಕೊಂಡರೆ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಂತೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ರಾಶಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಪ್ರಮುಖ ಬೆಳವಣಿಗೆಗಳು ನಡೆಯಲಿವೆ ಎಂಬುದನ್ನು ಈಗ ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಬ್ರಹ್ಮಾಂಡದ ಈ ಒಂದು ಮಹಾ ಬದಲಾವಣೆಯ ಪರ್ವದಲ್ಲಿ ನಾವು ಪ್ರತಿಯೊಂದು ರಾಶಿಯ ಆಳವಾದ ವಿಶ್ಲೇಷಣೆಯನ್ನು ಆರಂಭಿಸುತ್ತಿದ್ದೇವೆ. ಗ್ರಹಗಳ ರಾಜನಾದ ಸೂರ್ಯದೇವನು ತನ್ನ ರಾಶಿಯ ಪರಿವರ್ತನೆಯನ್ನು ಮಾಡುವಾಗ ಅದು ಕೇವಲ ಒಂದು ಸಾಮಾನ್ಯ ಖಗೋಳ ವಿದ್ಯಮಾನವಾಗಿ ಉಳಿಯುವುದಿಲ್ಲ. ಅದು ನಮ್ಮ ಜೀವನದ ಪ್ರತಿಯೊಂದು ರಂಗದಲ್ಲೂ ಹೊಸ ಕಂಪನಗಳನ್ನು ಸೃಷ್ಟಿಸುತ್ತೆ. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಕ್ಷೇತ್ರವನ್ನು. ನಿಮ್ಮ ಜಾತಕದ 10ನೇ ಮನೆ ಅಥವಾ ಕರ್ಮಸ್ಥಾನದ ಮೇಲೆ ಈಗಿರುವ ಗ್ರಹಗಳ ದೃಷ್ಟಿ ಅತ್ಯಂತ ತೀಕ್ಷ್ಣವಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಬರುತ್ತಿದ್ದ ತೊಂದರೆಗಳು ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದೇ ಇರುವ ಪರಿಸ್ಥಿತಿಗೆ ಈಗ ಒಂದು ದಾರ ಸಿಗಲಿದೆ. ಹೌದು, ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಕಠಿಣ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸುವ ಸಮಯ ಎದುರಾಗಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಒಂದು ಸುವರ್ಣಾವಕಾಶ. ಆದರೆ ನೆನಪಿರಲಿ, ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುವುದು ಅತ್ಯಗತ್ಯ. ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದರೆ, ದ್ವಿತೀಯ ಮತ್ತು ಏಕಾದಶ ಸ್ಥಾನಗಳ ಅಧಿಪತಿಗಳ ಈ ಬಲವರ್ಧನೆಯಿಂದಾಗಿ ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಸಿಗುವ ಲಕ್ಷಣಗಳು ದಟ್ಟವಾಗಿವೆ. ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಹಿರಿಯರ ಆಸ್ತಿ ಅಥವಾ ಬಾರದೆ ಉಳಿದಿದ್ದ ಹಳೆಯ ಹಣ ಈ ಅವಧಿಯಲ್ಲಿ ನಿಮ್ಮ ಕೈ ಸೇರಬಹುದು. ಲಾಟರಿ ಅಥವಾ ಧನ ಲಾಭದ ಯೋಗಗಳು ಇಲ್ಲಿ ಗೋಚರಿಸುತ್ತೆ. ಆದರೆ ಆದಾಯ ಹೆಚ್ಚಾದಂತೆ ಖರ್ಚುಗಳು ಕೂಡ ನಿಮ್ಮ ನಿಯಂತ್ರಣದಲ್ಲಿರಬೇಕು.
ಇಲ್ಲದಿದ್ದರೆ ಬಂದ ಹಣ ನೀರಿನಂತೆ ಖರ್ಚಾಗಬಹುದು. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸುವುದು ಅತ್ಯಂತ ಮುಖ್ಯ. ರಾಹು ಮತ್ತು ಮಂಗಳನ ಯುತಿಯು ಕೆಲವು ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ವಿಶೇಷವಾಗಿ ರಕ್ತದೊತ್ತಡ, ಈ ಉದರ ಸಂಬಂಧಿ ಸಮಸ್ಯೆಗಳು ಅಥವಾ ಅಲರ್ಜಿಗಳು ನಿಮ್ಮನ್ನು ಕಾಡಬಹುದು. ಚಾಲನೆ ಮಾಡುವಾಗ ಅತಿ ವೇಗವನ್ನು ತಪ್ಪಿಸಿ ಮತ್ತು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಸಾತ್ವಿ ಆಹಾರಕ್ಕೆ ಆದ್ಯತೆಯನ್ನು ನೀಡಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಸೌಮ್ಯದ ಮಾತು ಇಡೀ ವಾತಾವರಣವನ್ನು ತಿಳಿಗೊಳಿಸಬಲ್ಲದು. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಭಾವಶಾಲಿ ಮತ್ತು ಕಟ್ಟುನಿಟ್ಟಾದ ಗ್ರಹವಾದ ಶನಿ ಮಹಾತ್ಮನ ನಡೆ ಹಾಗೂ ನ್ಯಾಯದ ದೃಷ್ಟಿಯ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಮುಂಬರುವ ಈ ಒಂದು ಮಹಾ ಬದಲಾವಣೆಯ ಕಾಲದಲ್ಲಿ ಶನಿದೇವನ ಗೋಚಾರ ಫಲವು ನಿಮ್ಮ ಜೀವನದ ಮೇಲೆ ಅತ್ಯಂತ ಆಳವಾದ ಪರಿಣಾಮ ಬೀರಲಿದೆ. ಅನೇಕರು ಶನಿಗ್ರಹ ಎಂದರೆ ಶನಿಗ್ರಹದ ಹೆಸರು ಕೇಳಿದ ತಕ್ಷಣ ಹೆದರುತ್ತಾರೆ. ಆದರೆ ಶನಿ ಎಂದಿಗೂ ಯಾರಿಗೂ ವಿನಾಕಾರಣ ತೊಂದರೆ ಕೊಡುವುದೇ ಇಲ್ಲ. ಅವನು ಕೇವಲ ನಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುವ ನ್ಯಾಯಾಧೀಶ. ನಿಮ್ಮ ಜಾತಕದ ಪ್ರಸ್ತುತ ಸ್ಥಿತಿಯಲ್ಲಿ ಅವಲೋಕಿಸಿದರೆ ಶನಿದೇವನು ನಿಮ್ಮ ಕರ್ಮ ಮತ್ತು ಲಾಭಸ್ಥಾನಗಳ ಮೇಲೆ ನೇರ ದೃಷ್ಟಿ ಬೀರಲಿದ್ದಾನೆ. ಇದರರ್ಥ ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಮತ್ತು ನಿರಂತರ ಪರಿಶ್ರಮಕ್ಕೆ ಈಗ ಅಂತಿಮ ಫಲ ಸಿಗುವ ಘಟ್ಟ ತಲುಪಿದೆ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡದಿದ್ದರೆ ಈ ಅವಧಿಯಲ್ಲಿ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಉದ್ಯೋಗದಲ್ಲಿ ಬಡ್ತಿ ಮಾತ್ರವಲ್ಲದೆ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ವಿದೇಶಿ ಪ್ರಯಾಣದ ಕನಸು ಅಥವಾ ಉನ್ನತ ಉದ್ಯೋಗದ ಆಫರ್ ಈ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಆದರೆ ಇಲ್ಲಿ ನೀವು ಒಂದು ಮಹತ್ವದ ರಹಸ್ಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಶನಿಯು ನಿಮ್ಮನ್ನು ಪರೀಕ್ಷಿಸುವ ಸಮಯವೂ ಇದಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಕೈಯಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತಿದ್ದಂತೆ ನಿಮ್ಮಲ್ಲಿ ಅಹಂಕಾರ ತಲೆದೂಗಬಾರದು. ಯಾರನ್ನು ಕೀಳಾಗಿ ಕಾಣಬೇಡಿ ಮತ್ತು ಅಧರ್ಮದ ಹಾದಿಯಲ್ಲಿ ಹಣ ಗಳಿಸಲು ಮುಂದಾಗಬೇಡಿ. ಒಂದು ವೇಳೆ ನೀವು ಈ ತಪ್ಪು ಹಾದಿ ಹಿಡಿದರೆ ಶನಿದೇವನ ವಕ್ರದೃಷ್ಟಿ ತಕ್ಷಣವೇ ನಿಮ್ಮನ್ನು ಹಳ್ಳಕ್ಕೆ ತಳ್ಳಬಹುದು. ವಿಶೇಷವಾಗಿ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡಿರುವವರು ಅತಿಯಾದ ಆಸೆಗೆ ಬಿದ್ದು ದೊಡ್ಡ ಮೊತ್ತದ ಹಣವನ್ನು ಅಪರಿಚಿತ ಮೂಲಗಳಲ್ಲಿ ಹೂಡಿಕೆ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇನ್ನು ಕೌಟುಂಬಿಕ ರಂಗದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕಾಗುತ್ತೆ. ತಂದೆಯವರ ಜೊತೆಗಿನ ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಮಾತು ಆಡುವಾಗ ನಿಗಾ ಇರಲಿ, ಏಕೆಂದರೆ ನಿಮ್ಮ ಒಂದು ತಪ್ಪು ಮಾತು ಹಳೆಯ ಸೌಹಾರ್ದಯುತ ಸಂಬಂಧವನ್ನು ಹಾಳುಗೆಡಬಹುದು. ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ಪೂಜೆ ಪುನಸ್ಕಾರ ಅಥವಾ ದೇವತಾ ಕಾರ್ಯಗಳಿಗೆ ಹಣ ಮತ್ತು ಸಮಯವನ್ನು ವಿನಿಯೋಗಿಸುವುದರಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ಸಿಗುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ, ಮಾಯಾವಿ ಮತ್ತು ಅನಿರೀಕ್ಷಿತ ಫಲಗಳನ್ನು ನೀಡುವ ಛಾಯಾಗ್ರಹಗಳಾದ ರಾಹು ಮತ್ತು ಕೇತುಗಳ ಪ್ರಭಾವದ ಕಡೆಗೆ ಬೆಳಕು ಚೆಲ್ಲೋಣ. ಬ್ರಹ್ಮಾಂಡದ ಈ ಗ್ರಹಗತಿಗಳ ಮಹಾಚಲನೆಯಲ್ಲಿ ರಾಹುಕೇತುಗಳ ಸ್ಥಾನವು ನಿಮ್ಮ ಜೀವನದಲ್ಲಿ ತಿರುವುಗಳನ್ನು ತರುತ್ತೆ. ರಾಹು ಎಂದರೆ ಭ್ರಮೆ, ಆಕರ್ಷಣೆ ಮತ್ತು ಅತಿ ಆಸೆ. ಕೇತು ಎಂದರೆ ವೈರಾಗ್ಯ, ಜ್ಞಾನದ ಮತ್ತು ಆಳವಾದ ಆಧ್ಯಾತ್ಮಿಕ ಚಿಂತನೆ. ಇವರಿಬ್ಬರ ಅಕ್ಷರಶಃ ವಿರುದ್ಧವಾದ ಸ್ವಭಾವಗಳು ನಿಮ್ಮ ದಿನಚರಿಯನ್ನು ಹೇಗೆ ಬದಲಾಯಿಸುತ್ತವೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮ್ಮ ಜಾತಕದ ಪ್ರಸ್ತುತ ಗೋಚಾರದ ಪ್ರಕಾರ ರಾಹುವು ನಿಮ್ಮ ಈ ಒಂದು ಪರಾಕ್ರಮ ಮತ್ತು ಸಾಹಸ ಸ್ಥಾನವನ್ನು ಪ್ರಭಾವಿಸುತ್ತಿದ್ದಾನೆ. ಇದು ಸಕಾರಾತ್ಮಕ ಅಂಶವೆಂದರೆ ನಿಮ್ಮಲ್ಲಿ ಇದುವರೆಗೆ ಇಲ್ಲದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಧ್ವನಿಗೆ ಒಂದು ತೂಕ ಬರಲಿದ್ದು ಜನ ನಿಮ್ಮ ಮಾತುಗಳನ್ನು ಆಲಿಸಲು ಇಷ್ಟಪಡುತ್ತಾರೆ. ಆದರೆ ಇದರ ನಕಾರಾತ್ಮಕ ಮುಖವೆಂದರೆ ರಾಹುವಿನ ಭ್ರಮೆಯು ನಿಮ್ಮನ್ನು ತಪ್ಪು ನಿರ್ಧಾರಗಳ ಕಡೆಗೆ ಪ್ರೇರೇಪಿಸಬಹುದು. ಯಾರದ್ದೋ ಮಾತು ಕೇಳಿ ಜಮೀನು ಕೊಳ್ಳುವುದು ಅಥವಾ ರಾತ್ರಿ ಬೆಳಗಾಗುವುದರೊಳಗೆ ಶ್ರೀಮಂತರಾಗುವ ಹುಚ್ಚು ಯೋಚನೆಗಳಿಗೆ ಹಣ ಹಾಕುವುದು ಅತ್ಯಂತ ಅಪಾಯಕಾರಿ. ಮತ್ತೊಂದೆಡೆ ಈ ಕೇತುದೇವನ ಶುಭ ದೃಷ್ಟಿಯು ನಿಮ್ಮ ಭಾಗ್ಯ ಹಾಗೂ ಆಧ್ಯಾತ್ಮಿಕ ಸ್ಥಾನದ ಮೇಲಿದೆ. ಇದು ನಿಮ್ಮನ್ನು ಲೌಕಿಕ ಸುಖಗಳಿಂದ ಸ್ವಲ್ಪ ದೂರ ತಳ್ಳಿ ಒಳಗಣ್ಣನ್ನು ತೆರೆಯುವಂತೆ ಮಾಡುತ್ತೆ. ಈ ಅವಧಿಯಲ್ಲಿ ನಿಮಗೆ ಧಾರ್ಮಿಕ ಗ್ರಂಥಗಳ ಪಠಣ, ಜ್ಯೋತಿಷ್ಯ, ಮಂತ್ರ ಸಾಧನೆ ಅಥವಾ ಯೋಗದ ಕಡೆಗೆ ತೀವ್ರವಾದ ಒಲವು ಮೂಡುತ್ತೆ. ಕಣ್ಣಿಗೆ ಕಾಣದ ದೈವಿ ಶಕ್ತಿಯೊಂದು ನಿಮ್ಮನ್ನು ರಕ್ಷಿಸುತ್ತೆ ಎಂಬ ಭಾವನೆ ನಿರಂತರವಾಗಿ ನಿಮ್ಮನ್ನು ಆವರಿಸಲಿದೆ.
ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಹೊಸ ಜೀವನವನ್ನು ಆರಂಭಿಸಲು ಕೇತು ನಿಮಗೆ ಆಂತರಿಕ ಶಕ್ತಿಯನ್ನು ನೀಡಲಿದ್ದಾನೆ. ಆದರೆ ಈ ಇಬ್ಬರು ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಸ್ಥಿರತೆ ಅಥವಾ ದ್ವಂದ್ವ ಸೃಷ್ಟಿಯಾಗುತ್ತೆ. ನಾನು ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಎಂಬ ಗೊಂದಲ ನಿಮ್ಮನ್ನು ಕಾಡಬಹುದು. ಇಂತಹ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಮನೆತನದ ಹಿರಿಯ ಅಥವಾ ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದು ಅತ್ಯಂತ ಶ್ರೇಯಸ್ಕರ. ಈ ನಿಗೂಢ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬೆಳಗ್ಗೆ ದೀಪ ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು ಅಥವಾ ದುರ್ಗಾದೇವಿಯ ಆರಾಧನೆ ಮಾಡುವುದು ನಿಮ್ಮನ್ನು ಎಲ್ಲ ದೃಷ್ಟಿ ದೋಷಗಳಿಂದ ಮತ್ತು ಅನಿರೀಕ್ಷಿತ ಸಂಕಷ್ಟಗಳಿಂದ ದೂರವಿಡುತ್ತೆ. ಗ್ರಹಗಳ ರಾಜ ಸೂರ್ಯ, ನ್ಯಾಯಾಧೀಶ ಶನಿ ಮತ್ತು ಮಾಯಾವಿ ರಾಹುಕೇತುಗಳ ಈ ಮಹಾಚಲನೆಯ ಸಂಪೂರ್ಣ ಚಿತ್ರಣವನ್ನು ನೋಡಿದ ನಂತರ ಈಗ ನಾವು ಈ ಭವಿಷ್ಯವಾಣಿಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬರುತ್ತಿದ್ದೇವೆ. ಗ್ರಹಗಳು ಎಷ್ಟೇ ಪ್ರಬಲವಾಗಿದ್ದರೂ ನಮ್ಮ ಸತ್ಕರ್ಮಗಳು, ಆಲೋಚನೆಗಳು, ನಾವು ಮಾಡುವ ಸರಳ ದೈವಿ ಪರಿಹಾರಗಳು ಯಾವುದೇ ನಕಾರಾತ್ಮಕ ಪ್ರಭಾವವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಲ್ಲವು. ವಿಧಿಲಿಖಿತವನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೂ ಅದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಮುಂಬರುವ ಈ ಕಾಲಾವಧಿಯಲ್ಲಿ ನೀವು ಸಂಪೂರ್ಣ ಯಶಸ್ಸನ್ನು ಸಾಧಿಸಲು ಮತ್ತು ಗ್ರಹ ದೋಷಗಳಿಂದ ಮುಕ್ತಿ ಪಡೆಯಲು ಕೆಲವು ಮಹತ್ವದ ನಿಯಮಗಳನ್ನು ಪಾಲಿಸಲೇಬೇಕು. ಅಂದರೆ ಮೊದಲನೆಯದಾಗಿ ನಿಮ್ಮ ದಿನಚರಿಯಲ್ಲಿ ಸೂರ್ಯೋದಯಕ್ಕೆ ಮುನ್ನ ಹೇಳುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ಜಾತಕದಲ್ಲಿ ಆತ್ಮವಿಶ್ವಾಸ ಮತ್ತು ಕೀರ್ತಿಯನ್ನು ಹೆಚ್ಚಿಸುತ್ತೆ. ಎರಡನೆಯದಾಗಿ ಪ್ರತಿ ಶನಿವಾರದಂದು ನಿರ್ಗತಿಕರಿಗೆ ಅಥವಾ ಈ ಸ್ವಲ್ಪ ಹಸಿದವರಿಗೆ ನಿಮ್ಮ ಕೈಲಾದ ಅನ್ನದಾನ, ವಸ್ತ್ರದಾನ ಮಾಡಿ. ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡುವುದು ಮತ್ತು ಈ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ವೃತ್ತಿ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಮಂಜಿನಂತೆ ಕರಗಿ ಹೋಗುತ್ತೆ. ನೆನಪಿಡಿ, ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ. ಆದರೆ ಬ್ರಹ್ಮಾಂಡದ ಈ ಶುಭ ಸಂಕೇತಗಳನ್ನು ಸರಿಯಾದ ಸಮಯದಲ್ಲಿ ಅರಿತು ಯಾರು ಶ್ರಮ ಪಡುತ್ತಾರೋ ಅವರ ಬಾಗಿಲನ್ನು ಅದೃಷ್ಟ ಖಂಡಿತವಾಗಿ ತಟ್ಟುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಅಥವಾ ಆತಂಕ ಬೇಡ. ದೈವಬಲ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ನಂಬಿ ಮುನ್ನಡೆಯಿರಿ. ಒಂದು ರಾಶಿಯ ಮೇಲೆ ಶನಿಯ ಪ್ರಭಾವ ತೀವ್ರವಾಗಿದ್ದಾಗ ಈ ಸಾಡೆ ಸಾತಿ ಅಥವಾ 7 ಶನಿ ಜೀವನದ ಪ್ರತಿಯೊಂದು ಹೆಜ್ಜೆಯು ಹೋರಾಟದಿಂದ ಕೂಡಿರುತ್ತೆ. ಕುಂಭರಾಶಿಯವರು ಈಗ ಅನುಭವಿಸುತ್ತಿರುವುದು ಇದೇ ಸ್ಥಿತಿಯನ್ನು. ಆದರೆ ಬ್ರಹ್ಮಾಂಡದ ಅತ್ಯಂತ ಶುಭ ಗ್ರಹ ಮತ್ತು ಈ ಭಾಗ್ಯದಾತ ಎಂದು ಕರೆಯಲ್ಪಡುವ ಗುರು ಭಗವಂತನು ಬರೋಬ್ಬರಿ 12 ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸಿ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಈ ಮಹಾಗೋಚಾರವು ಜೂನ್ ತಿಂಗಳ ಆರಂಭದಲ್ಲೇ ಸಂಭವಿಸುತ್ತಿರುವುದರಿಂದ ಕುಂಭರಾಶಿಯವರ ಗ್ರಹಗತಿ ಸಂಪೂರ್ಣವಾಗಿ ಬದಲಾಗಲಿದೆ. ಈ ದೀರ್ಘಾವಧಿಯ ವಿಸ್ತೃತ ವಿಶ್ಲೇಷಣೆಯಲ್ಲಿ ನಾವು ನಿಮ್ಮ ಆರೋಗ್ಯ, ಧನಲಾಭ, ವೃತ್ತಿ, ಸಂಚಾರ ಮತ್ತು ಗ್ರಹಗಳ ಪ್ರಭಾವವನ್ನು ಬಿಡಿಯಾಗಿ ಆಳವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಪಂಚಗ್ರಹಗಳ ಮಹಾಗೋಚಾರ ಮತ್ತು ಈ ಕುಂಭರಾಶಿಯ ಜಾತಕ ಸ್ಥಿತಿ. ಪ್ರತಿಯೊಂದು ಗ್ರಹದ ಚಲನೆಯು ಮಾನವನ ಜೀವನದ ಮೇಲೆ ಸೂಕ್ಷ್ಮ ಪ್ರಭಾವ ಅನ್ನೋದು ಬೀರುತ್ತೆ. ಅದರಲ್ಲೂ ಈ ಜೂನ್ ತಿಂಗಳಲ್ಲಿ ಬರೋಬ್ಬರಿ 5 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಈ ಸೂರ್ಯನ ರಾಶಿ ಪರಿವರ್ತನೆ ಆರೋಗ್ಯ ಮತ್ತು ಸಾಮಾಜಿಕ ಸ್ಥಾನಮಾನದ ಮೇಲೆ ಒಂದು ಪ್ರಭಾವ. ಮಂಗಳನ ಗೋಚಾರ ಧೈರ್ಯ, ವ್ಯಾಪಾರ ಮತ್ತು ಈ ಶತ್ರುನಾಶದ ಒಂದು ಕಾರಕ. ಈ ಬುಧನ ಒಂದು ಸಂಚಾರ ಬುದ್ಧಿವಂತಿಕೆ ಮತ್ತು ಸಂವಹನ ವೃದ್ಧಿ. ಶುಕ್ರನ ಬದಲಾವಣೆ ಭೌತಿಕ ಸುಖ ಮತ್ತು ಸೌಂದರ್ಯದ ಒಂದು ಒಲವು. ಬೃಹಸ್ಪತಿಯ ಗುರು ಮಹಾಪರಿವರ್ತನೆ 12 ವರ್ಷಗಳ ನಂತರದ ಮಹಾಚಲನೆ ಅಂತಲೇ ಅನ್ಬಹುದು. ಸಾಮಾನ್ಯವಾಗಿ ಸೂರ್ಯ, ಬುಧ, ಶುಕ್ರ ಮತ್ತು ಮಂಗಳ ಗ್ರಹಗಳು ಪ್ರತಿ ತಿಂಗಳು ಅಥವಾ ಕೆಲವು ವಾರಗಳಿಗೊಮ್ಮೆ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತೆ. ಇದು ನೈಸರ್ಗಿಕ ಪ್ರತಿಕ್ರಿಯೆ. ಆದರೆ ದೇವಗುರು ಬೃಹಸ್ಪತಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲು ಇಡೀ 1 ವರ್ಷ ತೆಗೆದುಕೊಳ್ಳುತ್ತೆ. ಇದೀಗ 12 ವರ್ಷಗಳ ನಂತರ ಗುರುವು ನಿಮ್ಮ ರಾಶಿಯಿಂದ 6ನೇ ಮನೆಯಾದ ಕರ್ಕಾಟಕ ರಾಶಿಗೆ ಪ್ರವೇಶ ಪಡೆಯುತ್ತಿದ್ದಾನೆ. ಈ ಬದಲಾವಣೆಯು ನಿಮ್ಮ ಮೇಲೆ ನಡೆಯುತ್ತಿರುವ ಸಾಡೆ ಸಾತಿಯ ನಕಾರಾತ್ಮಕ ಪ್ರಭಾವ 50% ಕಡಿಮೆ ಮಾಡುತ್ತೆ. ಈ ಜೂನ್ 2ರ ನಂತರ ಕುಂಭರಾಶಿಯವರ ಹೆಗಲ ಮೇಲಿದ್ದ ದೊಡ್ಡ ಭಾರ ಇಳಿಯುತ್ತೆ. ಜೂನ್ ತಿಂಗಳಲ್ಲಿ ನಿಮ್ಮ ಒಟ್ಟಾರೆ ಆರೋಗ್ಯದ ಸ್ಥಿತಿ ಉತ್ತಮವಾಗಿದ್ದರೂ ತಿಂಗಳ ಮಧ್ಯಭಾಗದಲ್ಲಿ ಕೆಲವು ಕಟ್ಟುನಿಟ್ಟಾದ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಂತ ಅನಿವಾರ್ಯ.
ಜೂನ್ 5ರಿಂದ ಜೂನ್ 16ರ ನಡುವಿನ ಕುಂಭರಾಶಿಯವರು ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಈ ಅವಧಿಯಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿ ನಿಮ್ಮ ಜಾತಕದ 4ನೇ ಮನೆಯಲ್ಲಿ ಅಂದರೆ ಚತುರ್ಥ ಭಾವ ಕುಳಿತುಕೊಳ್ತಾನೆ. ಚತುರ್ಥ ಭಾವದಲ್ಲಿ ಸೂರ್ಯನ ಇರುವಿಕೆಯು ಈ ಹೃದಯದ ಒತ್ತಡ ಅಥವಾ ಶೀತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪ್ರಚೋದಿಸಬಹುದು. ಯಾವ ಸಮಸ್ಯೆಗಳು ಬರಬಹುದು? ಹಠಾತ್ ಆಗಿ ಕಾಡುವ ಆಹಾರ ವಿಷಪೂರಿತವಾಗಿರುವುದು, ವಾಂತಿ, ಭೇದಿ ಅಥವಾ ಈ ಉದರ ಸಂಬಂಧಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಇದರೊಂದಿಗೆ ENT, ಕಿವಿ, ಮೂಗು, ಗಂಟಲು ಇದಕ್ಕೆ ಸಂಬಂಧಿಸಿದ ಒಂದು ಇನ್ಫೆಕ್ಷನ್ ಅಥವಾ ಅಲರ್ಜಿಗಳು ನಿಮ್ಮನ್ನು ಕಾಡಬಹುದು. ಜೂನ್ 5ರಿಂದ 16ರವರೆಗಿನ ಈ ರಸ್ತೆ ಬದಿಯ ಆಹಾರ ಸೇವನೆಯನ್ನು ಸಂಪೂರ್ಣವಾಗಿ ನೀವು ನಿಲ್ಲಿಸಿ. ತಂಪು ಪಾನೀಯಗಳು, ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಅತಿಯಾದ ತಂಪಾದ ವಾತಾವರಣದಿಂದ ದೂರವಿರಿ. ಮನೆಯಲ್ಲಿ ತಯಾರಿಸಿದ ಬಿಸಿ ಆಹಾರ ಮತ್ತು ಸ್ವಚ್ಛವಾದ ನೀರನ್ನು ಮಾತ್ರ ನೀವು ಬಳಕೆ ಮಾಡಿ. ಈ 11 ದಿನಗಳ ಅವಧಿಯಲ್ಲಿ ಹೊರತುಪಡಿಸಿದರೆ ಉಳಿದ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿ ಸ್ಥಿರವಾಗಿರುತ್ತೆ. ಈ ತಿಂಗಳು ನೀವು ಮಾನಸಿಕವಾಗಿ ನಿರಾಳರಾಗ್ತೀರಾ. ಬಹಳ ದಿನಗಳ ನಂತರ ನಿಮ್ಮ ಹಳೆಯ ಸ್ನೇಹಿತರನ್ನು, ಆಪ್ತ ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶ ಸಿಗುತ್ತೆ. ಅವರ ಮನೆಗಳಿಗೆ ಭೇಟಿ ನೀಡುವುದು ಅಥವಾ ನಿಮ್ಮ ಮನೆಗೆ ಅತಿಥಿಯನ್ನು ಬರಮಾಡಿಕೊಳ್ಳುವುದು ಜೂನ್ ತಿಂಗಳಲ್ಲಿ ನಡೆಯುತ್ತೆ. ನಿಮ್ಮ ಹವ್ಯಾಸಗಳಿಗೆ, ನಿಮಗೆ ಇಷ್ಟವಾದ ಕೆಲಸಗಳಿಗಾಗಿ ನೀವು ಸಮಯವನ್ನು ಮೀಸಲಿಡ್ತೀರಾ. ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಪಡಿಸುತ್ತೆ. ಜೂನ್ ತಿಂಗಳು ಕುಂಭರಾಶಿಯವರ ಆರ್ಥಿಕ ಜೀವನದಲ್ಲಿ ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಒಂದು ಕಾಲಘಟ್ಟ ಅನ್ನಬಹುದು. ಧನಭಾವದಲ್ಲಿ ಅಧಿಪತಿಯಾದ ಶನಿದೇವನು ಸ್ವಯಂ ವಿರಾಜಮಾನನಾಗಿದ್ದಾನೆ. ಇದರ ಜೊತೆಗೆ ಜೂನ್ 2ರಂದು ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಗೆ ಪ್ರವೇಶ ಪಡೆಯುತ್ತಿರುವುದರಿಂದ ಜೂನ್ 2ರಿಂದ ಜೂನ್ 30ರವರೆಗಿನ ಸಮಯವು ನಿಮಗೆ ಅಪಾರವಾದ ಧನಲಾಭವನ್ನು ತಂದುಕೊಡುತ್ತೆ. ಆದಷ್ಟು ದುರಭ್ಯಾಸಗಳಿಂದ ದೂರವಿರಿ. 6ನೇ ಮನೆಯಲ್ಲಿ ಗುರು ಇರುವಾಗ ಜಾತಕದವರು ಯಾವುದೇ ರೀತಿಯ ಮಾದಕ ದ್ರವ್ಯಗಳು ಅಥವಾ ಮದ್ಯಪಾನದಂತಹ ದುರಭ್ಯಾಸಗಳಿಗೆ ದಾಸರಾಗಬಾರದು. ಒಂದು ವೇಳೆ ನೀವು ಈ ಅಭ್ಯಾಸವನ್ನು ಮುಂದುವರಿಸಿದರೆ ಅದು ನಿಮ್ಮನ್ನು ತೀವ್ರವಾದ ಮಾನಸಿಕ ಖಿನ್ನತೆಗೆ ತಳ್ಳುತ್ತೆ. ಮದ್ಯದ ಅಮಲಿನಲ್ಲಿ ಅಥವಾ ಆವೇಶದಲ್ಲಿ ನೀವು ನಿಮ್ಮ ಕುಟುಂಬದವರೊಂದಿಗೆ, ಪ್ರೀತಿ ಪಾತ್ರರೊಂದಿಗೆ ಮತ್ತು ಈ ಸ್ನೇಹಿತರೊಂದಿಗೆ ತೀವ್ರವಾದ ವಾಗ್ವಾದಕ್ಕೆ ಇಳಿಯುವ ಸಾಧ್ಯತೆ ಕೂಡ ಹೆಚ್ಚು. ಇದು ನಿಮ್ಮ ಸಾಮಾಜಿಕ ಗೌರವವನ್ನು ಕುಂದಿಸುವುದಲ್ಲದೆ ಆತ್ಮೀಯ ಸಂಬಂಧಗಳನ್ನು ಶಾಶ್ವತವಾಗಿ ಕಡಿದುಕೊಳ್ಳುವಂತೆ ಮಾಡಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ಹಾಗಾಗಿ ಈ ಜೂನ್ ತಿಂಗಳಿನಿಂದ ನಿಮಗೆ ತುಂಬಾನೇ ಶುಭ ಫಲಗಳು. ಹಾಗಾಗಿ ಸುಮ್ಮನೆ ಕುತ್ಕೊಂಡ್ರೆ ಏನ್ ಶುಭ ಫಲಗಳು ಸಿಗಲ್ಲ. ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ರೆ ಮಾತ್ರ ನಮ್ಗೆ ಫಲ ಅನ್ನೋದು ಸಿಗುತ್ತೆ. ಪ್ರಯತ್ನ ನಮ್ಮದು, ಫಲ ದೇವ್ರು ಅಲ್ವಾ. ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಜೀವನದಲ್ಲಿ ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ನೀವು ಅಂದುಕೊಂಡಿದ್ದ ಕೆಲಸಗಳೆಲ್ಲ ಸುಗಮವಾಗಿ ನಡೆಯುತ್ತೆ. ಹಾಗಾಗಿ ಆದಷ್ಟು ನೀವು ಈ ಬುಧವಾರದ ದಿನ ಈ ಹನುಮಂತನ ದೇವಾಲಯಕ್ಕೆ ಹೋಗಿ ಆದಷ್ಟು ನೀವು ಈ ವಿಳ್ಯದೆಲೆ ಹಾರವನ್ನ ಕೊಡಿ. ಈ ಶನಿವಾರದ ದಿನ ಹೋಗಿ ಈ ಶನಿ ಮಹಾತ್ಮನ ದೇವಾಲಯಕ್ಕೆ ಹೋಗಿ ಆದಷ್ಟು ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿಸಿ, ಇಲ್ಲ ಅಂದ್ರೆ ದೀಪವನ್ನ ಹಚ್ಚಲಿಕ್ಕೆ ಎಣ್ಣೆ ಬತ್ತಿಗಳನ್ನ ಕೊಡಬಹುದು. ಮತ್ತೆ ಈ ಎಳ್ಳು ಬತ್ತಿಗಳನ್ನ ಹಚ್ಚೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗಿ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ನಿಮ್ಮ ಆತ್ಮೀಯರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಯಾಕೆ ಅಂದ್ರೆ ಅವರ ಜೀವನದಲ್ಲೂ ಕತ್ತಲೆ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿರುತ್ತೆ. ಈ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಲು ನಿಮ್ಮ ಒಂದು ಪುಣ್ಯ ಫಲ ನಿಮ್ಗೆ ಸಿಗುತ್ತೆ. ಹಾಗಾಗಿ ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು.